ಬಿಸಿ ಇಡ್ಲಿ ಆ್ಯಂಡ್ ಸಾಂಬಾರ್ ನನಗಿರೋ ತಟ್ಟಿಗೆ ಲೈಟಾಗಿ ಸ್ನೋಫಾಲ್ ಆಯಿತು. ಲೆಟ್ ಅಸ್ ಗಿವ್ ಅವರ್ ಬೆಸ್ಟ್ ಟು ಕಂಪ್ಲೀಟ್ ಇಟ್. 1.5 ಅವರಿಂದ ಟ್ರಕ್ ಮಾಡ್ತಿದ್ದೀವಿ. ಹೋಗಿ ಸ್ಟ್ರಾಟಜಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕುತ್ಕೊಂಡ್ರೆ ನನಗೆ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ. ನನಗೆ ಪಾರ್ಕು ಪೈನ್ ಸಿಗ್ತೈತೆ. ಹೋಗ್ತಾ ಹೋಗ್ತಾ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತೈತೆ. ಹ್ಯಾಂಡ್ಸ್ ಫುಲ್ ಫ್ರೀಸ್ ಆಗ್ತಾಯಿದೆ. ಯಾರಟ್ ತಾಲಿ ಫಾರೆಸ್ಟ್ ಹಿಂಗೆ ಶಿಫ್ಟಿಂಗ್ ಹಿಂಗೆ ಮಾಡೋಕೆ ಹೋಗ್ತಿರಲಿಲ್ಲ, ಗೊತ್ತಾ? ನಂಗೆ ಫೋನ್ ಮಾಡೋಕೆ ಹೋಗ್ತಿರಲಿಲ್ಲ. ಮಿಸ್ ಯು ಅಮ್ಮ. ಸಾರಿ ಗೈಸ್. ಮಾರ್ನಿಂಗ್ ಡೇ 2 ಇದು. ಇವತ್ತಿನ ಟಿಫನ್ ಡೇ 2 ಅಲ್ಲ ಬ್ರೋ, ಡೇ 1 ಇವತ್ತು. ಡೇ 1 ನೋಡೋಣ ಸುಮ್ಮನೆ ಏನಂತ ಅಂತ ನೋಡಿ. ಬೇರೆ ಡಿಸ್ಟರ್ಬ್ ಮಾಡ್ತೀನಿ, ಬೇರೆ ಡಿಸ್ಟರ್ಬ್ ಮಾಡೋಣ ಗೈಸ್. ಇವಾಗ ಟಿಫನ್ ಏನು ಗೊತ್ತಾ? ಬಿಸಿ ಬಿಸಿ ಇಡ್ಲಿ ಆ್ಯಂಡ್ ಸಾಂಬಾರ್ ನನಗಿರೋ ಸಾಂಬಾರ್ ಜೊತೆಗೆ ಮುಗಿತಾಗಲೇ ನೋಡಿ. ಲೇಟ್ ಆಗಿ ಬರ್ತೀವಿ ಯಾವಾಗಲೂ. ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಸ್ವಲ್ಪ ನಿನ್ನ ಲಾಗ್ ಎಡಿಟ್ ಮಾಡೋದು ಹೇಳಾಗುತ್ತೆ ಬ್ರೋ. ಇಡ್ಲಿ ಸಾಂಬಾರ್ ಈಗ ತಾನೇ ಟಿಫನ್ ಮಾಡ್ಕೊಂಡ್ವಿ. ಬಿಸಿ ಬಿಸಿ ಟೀ ಜೊತೆ ಕ್ರೇಜಿ ವೀವ್ ಎಂಜಾಯ್ ಮಾಡ್ತಿದ್ದೀನಿ. ಬಟ್ ಇಡ್ಲಿ ಒಂದು ಸ್ವಲ್ಪ ಹಾರ್ಡಿತ್ತು, ತಿನ್ನೋಕ್ಕಾಗಲಿಲ್ಲ. 2 ತಿಂದಿದ್ದೀನಿ ಅಷ್ಟೇ. ಬಿಸಿ ಬಿಸಿ ಕಿರಣಗಳು ಬೀಳ್ತಾ ಇದ್ದರೆ ಒಂಥರ ಬಾಡಿ ಫುಲ್ ವಾರ್ಮ್ ಆಗ್ತಾಯಿದೆ. ಕ್ರೇಜಿ. ರಾತ್ರಿ ಅಂತೂ ನಂಗೆ ನಿದ್ದೆನೇ ಮಾಡೋಕ್ಕಾಗಿಲ್ಲ ಸೀರಿಯಸ್ಲಿ. ಎಷ್ಟು ಚಳಿತೆ ಅಂತಂದರೆ ಈಗ ಅರೌಂಡ್ 2:33ಗೆ ಲೈಟಾಗಿ ಸ್ನೋಫಾಲ್ ಆಯಿತು. ಟೆಂಟ್ ಮೇಲೆಲ್ಲ ಲೈಟಾಗಿ ಬಿದ್ದಿತ್ತು. ನಾನು ರೆಕಾರ್ಡ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಚಾರ್ಜ್ ಹಾಕಿದೆಯಲ್ಲ ಫೋನ್ನ. ಅದು ಚಾರ್ಜ್ ಆಗಬೇಕಂತಂದರೆ ಪೂರ್ತಿ ಒಳಗಡೆ ಬ್ಯಾಗಲ್ಲಿ ಮಿಡಿಲಲ್ಲಿ ಇಡಬೇಕಿತ್ತು, ಯಾಕಂದರೆ ಟ್ರೈನ್ ಹೋಗ್ಬಿಡ್ತಿತ್ತು ಬ್ಯಾಟ್ರಿ ಬೇಗ. ಸೊ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ನನಗೆ. ರಾತ್ರಿ ಮಲಗೋಷ್ಟೇ 3 ಗಂಟೆ ಆಗೋಯಿತು ವ್ಲಾಗ್ ಎಡಿಟ್ ಮಾಡಿಕೊಂಡು. ಪ್ಯಾಕಿಂಗ್ ಮುಗಿದ್ದು. ಡೇ 1 ಕಂಪ್ಲೀಟೆಡ್. ಈಗ ಡೇ 2 ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಯಾವುದಪ್ಪ ನವೀನ್ ನೆಕ್ಸ್ಟ್ ಪಾಸ್ ಎಲ್ಲಿ? ಹಾಂ, ತಾಲಿ ಫಾರೆಸ್ಟ್ ಕ್ಯಾಂಪ್ ಸೈಟ್ ಹೋಗ್ತೀವಿ. ಆಲ್ಮೋಸ್ಟ್ ಅದೊಂದು 4 ಅವರ್ಸ್ ಸ್ಟ್ರೆಚ್ ಇರುತ್ತೆ. ಪೂರ್ತಿ ಇಂಗ್ಲೆಂಡ್ ಅಂತೆ. ನೋಡೋದ, ಲೆಟ್ ಅಸ್ ಗಿವ್ ಅವರ್ ಬೆಸ್ಟ್ ಟು ಕಂಪ್ಲೀಟ್ ಇಟ್. ಆದಷ್ಟು ಬೇಗ ರೀಚ್ ಆದರೆ ನಮಗೆ ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ ರೆಸ್ಟ್ ಮಾಡೋಕ್ಕೆ. ಎಸ್, ಈಗೆಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಲೆಟ್ಸ್ ಮೇಕ್ ಅ ಮೂವ್ ನಾವು. ಈಗ ತಾನೇ ಒಂದು ಸ್ವಲ್ಪ ಟ್ರೆಕ್ ಮಾಡಿಬಿಟ್ಟು ಇಲ್ಲಿ ಒಂದು ಕಡೆ ಬ್ರೇಕ್ ತೊಗೊಂಡಿದ್ದೀವಿ. ಬೆಳಗ್ಗೆ ಟಿಫನ್ ಆ್ಯಕ್ಚುಲಿ ಒಂದು ಸ್ವಲ್ಪ ಕಂಫರ್ಟ್ ನನಗೆ ತಿಂದಂಗೆ ಅನಿಸಿಲ್ಲ. ಸೊ ಅದಕ್ಕಂತಲೇ ಈಗ ಮ್ಯಾಗಿ ಆರ್ಡರ್ ಮಾಡಿದ್ದೀನಿ. ಫ್ರೋಸನ್ ಐಸ್, ಫುಲ್ ಫ್ರೋಸನ್. ಅಜಯರ್ ಓಯ್, ಆಲ್ಮೋಸ್ಟ್ 1.5 ಅವರಿಂದ ಟ್ರಕ್ ಮಾಡ್ತಿದ್ದೀವಿ. 1/4 ಕಂಪ್ಲೀಟ್ ಆಗಿದೆ. ಈಗ ಸ್ಟಿಲ್ 3 more hours to go. ಲೊಕೇಶನ್ ನೋಡಂಗಿದೆ. ಪೂರ್ತಿ ಫಾರೆಸ್ಟ್, ಫ್ರೋಸನ್ ಐಸ್ ಆ್ಯಂಡ್ ಟ್ರೆಕ್ಕಿಂಗ್ ಕ್ರೇಜ್ ಇರುತ್ತೆ. ನಾನು ಜಾಸ್ತಿ ಮಾತಾಡೋಲ್ಲ. ಟೇಕ್ ಕೇರ್ ಗಾಯ್ಸ್. ಬ್ಯಾಗಲ್ಲಿ ಇಟ್ಟಿದ್ದೀನಿ, ರೆಸ್ಟ್ ಮಾಡ್ತಿದ್ದೀನಿ ಗೈಸಲ್ಲಿ. ನೋಡಿ ಯಾರೂ ಇಲ್ಲ ಸುತ್ತ. ಓನ್ಲಿ ಮೀ ವಿತ್ ಆಲ್ ದಿಸ್ ಬಿಗ್ ಟ್ರೀಸ್. ಟ್ರೆಕ್ ಮೇಟ್ಸ್ ಎಲ್ಲ ಅಲ್ಲಿ ಹಿಂದೆ ಬರ್ತಿದ್ದಾರೆ. ಕಾಣಿಸ್ತಿದೆಯಾ ಎಲ್ಲ? ಕ್ರೇಜಿ ಇರುತ್ತೆ ಗೈಸ್, ಕ್ರೇಜಿ. ಅಲ್ಲಿಂದ ಬರಬೇಕಾದ್ರೆ ನನಗೆ ಪಾರ್ಕು ಪೈನ್ ಸಿಗ್ತಿ, ಗೊತ್ತಾ? ನೋಡಿ ಹೆಂಗಿದೆ ಇದು, ಕ್ರೇಜಿ. ಡಿಸೈನ್ ಏನೇನೋ ಸಿಗುತ್ತೆ ಈ ಫಾರೆಸ್ಟಲ್ಲಿ. ಕರೆಕ್ಟಿಂಗ್ ಹೋಗ್ಬೇಕಾದ್ರೆ ನನ್ನ ಕಾಲು ಮುಂದೆ ನಿಂತಿತ್ತು. ಇದು ಕಾಲು ಮುಂದೆ ಇತ್ತು. ಫುಲ್ ಶಾರ್ಪ್ ಇದೆ ಗೈಸ್. ಪಾಪ ಎಲ್ಲ ಬಿಟ್ಕೊಂಡು ಬಿಡ್ತಿದ್ದೀನಿ.
ಕ್ರೇಜಿ. ಆಲ್ಮೋಸ್ಟ್ ಒಂದು ಈಗ ಸ್ವಲ್ಪ ರೀಚ್ ಆಗಿ ರೆಸ್ಟ್ ಮಾಡ್ತಿದ್ದೀನಿ. ಇಲ್ಲಿ ಬ್ಯಾಗ್ಗಳಲ್ಲಿಟ್ಟು ನಮ್ಮ ಟ್ರಕ್ ಲೈಡಲ್ಲಿ ಬರ್ತಿದ್ದಾರೆ. ಆರೆಂಜ್ ಆ್ಯಂಡ್ ದಿಸ್ ಈಸ್ ಫಾರೆಸ್ಟ್. ಇಲ್ಲಿ ಗ್ಯಾಪಲ್ಲಿ ಕಾಣ್ತಿರೋದು ದ್ರೋಣಗಿರಿ, ಸನ್ರೈಸ್. ಇನ್ನು ನಮ್ಮ ಟ್ರಕ್ ಮೇಟ್ಸ್ ಎಲ್ಲ ಏನೋ ಪೂರ್ತಿ ಹಿಂದೆ ಅವ್ರೆ. ನಾವು ಬೇಗ ಬಂದು ಕುತ್ಕೊಂಡ್ರೆ ನಮ್ಗೆ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ. ಸೊ ಈ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ ಬೇಗ ಬೇಗ. ಅವ್ರು ಬರೋಷ್ಟೇ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದು. ಗೈಸ್ ಕ್ರೇಜಿ ಐತೆ ಗೊತ್ತಾ ನಿಜವಾಗ್ಲೂ. ಫುಲ್ಲು ಡಿಫಿಕಲ್ಟಿ. ಒಂದು ಸ್ಟ್ರೆಚ್ ಫುಲ್ಲು ಇಂಕ್ಲೈನ್ ಇರುತ್ತೆ, ಒಂದು ಸ್ಟ್ರೆಚ್ ಮೀಡಿಯಮ್ ಇರುತ್ತೆ, ಇನ್ನೂ ಡಿಕ್ಲೈನ್ ಅಂತೂ ಒಂದು ಬಂದಿಲ್ಲ. ನೋಡೋಣ ಮುಂದೆ ಸಿಗುತ್ತೆ ಅಲ್ವಾ. ಕ್ರೇಜಿ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲೂ. ವೆದರ್ ಅಂತೂ ಯಾ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತೈತೆ, ಹ್ಯಾಂಡ್ಸ್ ಫುಲ್ ಫ್ರೀಸ್ ಆಗ್ತಾಯಿದೆ. ಗೈಸ್ ಕ್ರೇಜಿ ಆಯ್ತು ಲೊಕೇಶನ್ ಮಾತ್ರ. ಗುಡ್ಡ ಬೆಟ್ಟಗಳ ನಡುವೆ ಹತ್ಕೊಂಡು ಇನ್ನೇನು 20-30 ಮಿನಿಟ್ಸ್ ಇದೆ ಟ್ರಕ್ಕು ಮುಗೀತೆ ಬೇಸ್ ಕ್ಯಾಂಪ್. ಏನು ಸ್ವಲ್ಪ ಇದೆ. Guys, finally reached base camp. Woo! Ali ready base camp. Yeah, guys. After many ups and downs, incline, decline, flat, everything covered. And now reached base camp, guys. Woo! We are at Tali Forest and the feet is 11,000, bro. Crazy, guys, crazy. Yup. ಈಗ ರೆಸ್ಟ್ ಮಾಡಿಬಿಡ್ತೀನಿ. ಬಿಸಿ ಬಿಸಿ ಊಟ ಇರುತ್ತೆ, ಹಾಟ್ ಲಂಚ್. ಕ್ರೇಜಿ ಆಗ್ತೀನಿ ನಾವು ಗೈಸ್. ಬನ್ನಿ. ಯಾ ಬಿಸಿ ಬಿಸಿ ರೈಸ್ ಆ್ಯಂಡ್ ಬಿಸಿ ಬಿಸಿ ದಾಲ್. ಇವತ್ತು ಯಾಕೋ ಎರಡೇ ಕೊಟ್ಟವ್ರಲ್ಲ. ಸ್ವೀಟ್ ಕೊಟ್ಟಿದೆ, ಚೆನ್ನಾಗಿದೆ. ಇನ್ನೂ ಗೊತ್ತಿಲ್ಲ ಬ್ರೋ. ಒಳಗೆ ಹೋಗ್ಲಿಕ್ಕಾಗಲ್ಲ. ಗೈಸ್ ಸೀರಿಯಸ್ಲಿ ಎಷ್ಟು ಚಳಿ ಇದೆ ಅಂತಂದರೆ, ನಾನು ಬಿಸಿಲಲ್ಲಿ ಕೂತಿದ್ದೀನಿ, ಆದರೂ ಗ್ಲೌಸ್ ಹಾಕ್ಕೊಂಡಿದ್ದೀನಿ, ಹೆಡ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ಅಷ್ಟು ಚಳಿ ಇದೆ. ಗಾಳಿ ಫುಲ್ ಹೆವಿ ತಣ್ಣಗೆ ಬಿಸಿಬಸ್ತಿದೆ. ಈಗ ನಾವು ಎಲ್ಲಿದ್ದೀವಿ ಅಂತಂದರೆ ಆಲ್ಮೋಸ್ಟ್ ಲೈಕ್ 11,000 ಫೀಟ್ ಇದ್ದೀವಿ, 382 ಮೀಟರ್ಸ್ ಅಬೋ ಸಿ ಲೆವೆಲ್. ನೆಕ್ಸ್ಟ್ ಲೆವೆಲ್ ಗೈಸ್ ಇದು. ಸೀರಿಯಸ್ಲಿ ಕ್ರೇಜಿ ಕ್ರೇಜಿ ಟ್ರೆಕ್. ಫುಲ್ಲು ಫ್ರೀಸ್ ಆಗ್ತಿದೆ ಗೊತ್ತಾ, ಚಳಿ ಇದ್ರೂ ಫುಲ್ ಕವರ್ ಮಾಡಿಕೊಂಡ್ರೆ ಚಳಿ ಆಗ್ತಿದೆ. मेरी जिंदगी लिख दी मेरे हमदम, ಸೀರಿಯಸ್ಲಿ ಚಳಿ ಭಯಂಕರವಾಗಿದೆ ನಿಜವಾಗ್ಲೂ. ಆಚೆ ಕಾಲಿಟ್ರೆ ಫ್ರೀಸ್ ಆಗೋಗ್ಬಿಡ್ತೀವಿ. ನನ್ನ ದಾಡಿ ಎಲ್ಲ ಫುಲ್ ಫ್ರೀಸ್ ಆಗೋಗಿತ್ತು ಗೊತ್ತಾಗಲೇ. ಗೈಸ್ ಏನು ಗೊತ್ತಾ, ಇಷ್ಟು ಚಳಿಲು ಲೈಕ್ ಕೈಯಲ್ಲಿ ಹಿಂಗೆ ಫೋನ್ ಇಟ್ಕೊತಿದ್ದೀನಿ ಅಂತಂದರೆ ದಿಸ್ ಇಸ್ ದ ರೀಸನ್. ಹ್ಯಾಂಡ್ ವಾರ್ಮರ್ಸ್ ಇದಿಲ್ಲ ಅಂದರೆ ನಿಜವಾಗ್ಲೂ ಕೈ ಕಾಲೆಲ್ಲ ಫುಲ್ಲು ಫ್ರೀಸ್ ಆಗೋಗಿ ಹೋಗ್ತಿಲ್ಲ. ಈ ಥರ ಹಿಂಗೆ ಹಿಂಗೆ ಮಾಡೋಕೆ ಹೋಗ್ತಿರಲಿಲ್ಲ ಗೊತ್ತಾ, ನಂಗೆ ಫೋಲ್ಡ್ ಮಾಡೋಕೆ ಹೋಗ್ತಿರಲಿಲ್ಲ. ಅಷ್ಟು ಅಂಥ ಬರೀ ಭಯಂಕರ ಇದೆ. ಆಲ್ಮೋಸ್ಟ್ ಲೈಕ್ ಮೈನಸಲ್ಲಿದೆ ಡಿಗ್ರೀಸ್, ಮೈನಸಲ್ಲಿದೆ ಟೆಂಪ್ರೇಚರು. ಯಾ ಆ್ಯಕ್ಚುಲಿ ಇವತ್ತೇ ಲಾಸ್ಟ್ ನೈಟ್ ಇಲ್ಲಿ ಮಲಗೋದು. ನಾಳೆಯಿಂದ ನಾಳೆ ಇಸ್ ದ ಫೈನಲ್ ಡೇ ಫಾರ್ ಸಮ್ಮಿಟ್. ಸೊ ನಾಳೆ ಒಂದು ಲಾಂಗ್ ಸ್ಟ್ರೆಚ್ ಇರುತ್ತೆ, ಅದು ಮುಗಿಸ್ಕೊಂಡ್ರೆ ಗೌರಿ ಪಾಸ್ ಕಂಪ್ಲೀಟ್ಲಿ ಸಕ್ಸಸ್ ಗೈಸ್. ಎಸ್ ಯಾ ಗೈಸ್. ಈಗ ಬಿಸಿ ಬಿಸಿಯಾಗ ಬಿಟ್ಟಿದೆ, ಬಟ್ಟೆಗಳು ಹಾಕ್ಕೊಂಡು ಇನ್ನೂ ಸ್ವಲ್ಪ ಕವರ್ಸ್ ಮಾಡ್ಕೊಂಡು ಮಲ್ಕೊಬಿಡ್ತೀನಿ. ಪೂರ್ತಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇಟ್ಸ್ ಟೈಮ್ ಟು ಸ್ಲೀಪ್. ನೋಡಿ ಹೆಂಗಿದೆ ಬ್ಯಾಗ್ ಇದು, ಸ್ಲೀಪಿಂಗ್ ಬ್ಯಾಗ್ ಇದು. ಈ ಥರ ಫುಲ್ ಕವರ್ ಮಾಡ್ಕೊಂಡು ಮಲ್ಕೊಬಿಡೋದು. ಕ್ರೇಜಿ ನಿದ್ದೆ ಬರುತ್ತೆ, ಬಿಸಿಯಾಗಿರುತ್ತೆ ಆಗಲಿ ಆ್ಯಕ್ಚುಲಿ. ಸೊ ಗೈಸ್ ಸಿಗ್ತೀನಿ. ಅಂಟಿಲ್ ದೆನ್
ಹ್ಯಾವ್ ಅ ಗುಡ್ ಸ್ಲೀಪ್. ನಾನು ಸೇಫಾಗಿ ಮಲ್ಕೋತೀನಿ. ಮಿಸ್ ಯು ಅಮ್ಮ. ಅಮ್ಮ ತುಂಬ ನೆನಪಾಗ್ತಾಳೆ, ನನಗೆ ಗೊತ್ತಿಲ್ಲ. ಯಾ ಎಸ್, ಇಟ್ಸ್ ಕಾಮನ್. ಯಾ ಸರಿ ಗೈಸ್, ಬಾಯ್, ಗುಡ್ ನೈಟ್, ಸಿ ಯು ಇನ್ ದ ಮಾರ್ನಿಂಗ್.